ರಾಜ್ಯದ ಗೃಹ ಸಚಿವರೇ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಅಭಿವೃದ್ಧಿಗೆ ನಮ್ಮ ಹತ್ರ ಹಣ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ ಈಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರೋದು. ಕಾಂಗ್ರೆಸ್ ಸರ್ಕಾರದ ಬಳಿ ಹಾಗಾದ್ರೆ ದುಡ್ಡಿಲ್ವಾ, ಹಣ ಇಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಹಾಗಾದ್ರೆ ಸಚಿವರು? ಗ್ಯಾರಂಟಿಯಿಂದ ಸರ್ಕಾರ ಬರ್ಬಾದಾಗೋಯ್ತಾ? ಸರ್ಕಾರದ ಖಜಾನೆ ಖಾಲಿ ಆಯ್ತಾ? ಈ ಹಿಂದೆಯಿಂದಲೂ ಕೂಡ ವಿಪಕ್ಷ ಅಥವಾ ಪ್ರತಿಪಕ್ಷದ ನಾಯಕರು ಆರೋಪಿಸ್ತಾ ಇರೋದು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ, ಹಾಗಾಗಿ ಲಂಚಾವತಾರಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರದ ಕೆಲವೊಂದು ನಡೆಗಳನ್ನ ನೋಡ್ತಾ ಇದ್ರೆ ಸರ್ಕಾರದ ಹತ್ರ ಹಣ ಇಲ್ಲ, ಹಣವನ್ನ ಹೊಂದಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇಳ್ಬೇಕು ಅಂತ ಹೇಳಿದ್ರೆ ಪಂಚ ಗ್ಯಾರಂಟಿಗಳನ್ನ ಏನು ಅನೌನ್ಸ್ ಮಾಡಿದ್ರು ಅದರಲ್ಲೂ ಕೂಡ 3 ಗ್ಯಾರಂಟಿಗಳು ಮೂಲೆಯಲ್ಲಿ ಕಾಲ್ ಮುರ್ಕೊಂಡು ಬಿದ್ದಿದೆ. ಹಾಗಾಗಿ ಈಗಾಗಲೇ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಪರೋಕ್ಷವಾಗಿ ಅಥವಾ ನೇರವಾಗಿ ಟೀಕಿಸ್ತಾ ಇದ್ದಿದ್ದು ಇಷ್ಟು ದಿನ ವಿಪಕ್ಷ ನಾಯಕರು. ಆದರೆ ಇವತ್ತು ಕ್ಯೂರಿಯಾಸಿಟಿ ಎಂಬುವಂತೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅನ್ನೋದನ್ನ ಸ್ವತಃ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದೆ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರಾ? ಇನ್ನೊಂದು ಕಡೆ ನಾವು ಇನ್ನೊಂದು ಆಂಗಲ್ನಲ್ಲಿ ನೋಡೋದಾದ್ರೆ ಇಲ್ಲಿವರೆಗೂ ಸ್ವಪಕ್ಷದಲ್ಲಿ ಕೆಲವೊಂದಷ್ಟು MLAಗಳು ಮುಗಿಬೀಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ ಅನ್ನುವಂಥ ಪತ್ರವನ್ನ ಕೂಡ ಬರೆದಿದ್ದಾರೆ. ಇವತ್ತಿನಲ್ಲಿ ನಾವು BR ಪಾಟೀಲ್ ಅವರನ್ನ ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಸರ್ಕಾರದ ಸ್ಥಿತಿ ಅಧೋಗತಿಯ ಹಂತಕ್ಕೆ ತಲುಪ್ತಾ ಇದೆಯಾ? ಈ ಒಂದು ಮುಜುಗರಕ್ಕೆ ಸರ್ಕಾರ ನಾಚಿಕೆ ಕೇಡಿಗೆ ಕಾರಣವಾಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಅವರೇ ಅನೌನ್ಸ್ ಮಾಡಿದ್ರು, ಶಕ್ತಿ ಯೋಜನೆಯಿಂದ ಹಿಡಿದು ಎಲ್ಲ 5 ಯೋಜನೆಗಳನ್ನ ಏನೋ ಅನೌನ್ಸ್ ಮಾಡಿದ್ರು. ಆದರೆ ಗ್ಯಾರಂಟಿ ಯೋಜನೆಗಳಿಂದ ನೇರವಾಗಿ ಸರ್ಕಾರದ ಬೊಕ್ಕಸಕ್ಕೆ ಸರ್ಕಾರದ ಖಜಾನೆಗೆ ಕಾರಣವಾಗ್ತಾ ಇದೆಯಾ ಖಾಲಿ ಆಗೋದಕ್ಕೆ ಅಂತ? ಯಾಕಂತ ಹೇಳಿದ್ರೆ ಇದನ್ನ ಬೇರೆ ಪಕ್ಷದವರು ಹೇಳಿದ್ರೆ ಸುಳ್ಳು ಅಂತ ನಾವು ಒಪ್ಕೊಳ್ಬಹುದಾಗಿತ್ತು. ಆದರೆ ಗೃಹ ಸಚಿವರೇ ಈ ಸತ್ಯವನ್ನ ಬೆಳಕಿಗೆ ತಂದಿದ್ದಾರೆ. ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅನ್ನೋದನ್ನ ಖುದ್ದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಆದರೆ ಇಲ್ಲಿವರೆಗೂ ಕೂಡ CM ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಹತ್ರ ಹಣ ಇದೆ ಅನ್ನೋದನ್ನೇ ಸಾಬೀತು ಮಾಡ್ತಾ ಇದ್ರು, ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ಇದ್ರ ಮಧ್ಯದಲ್ಲಿ ಬಾದಾಮಿ ಅಭಿವೃದ್ಧಿಯ ವಿಚಾರ ಬರುತ್ತೆ. ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಪ್ರಾಜೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳುಹಿಸ್ಕೊಡಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಸರ್ಕಾರದ ಹತ್ರ ಸಿದ್ದರಾಮಯ್ಯರ ಹತ್ರ ದುಡ್ಡಿಲ್ಲ, ನಾವೆಲ್ಲ ನಿಮಗೆ ಕೊಟ್ಟು ಬಿಟ್ಟಿದ್ದೀವಿ ಗ್ಯಾರಂಟಿಯ ರೂಪದಲ್ಲಿ ಅಂತ ಇನ್ನೊಂದು ಕಡೆಗೆ ಹೇಳ್ತಾ ಇರೋದವರು ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಯಾವುದೇ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಅಂತೂ ನೀವು ಬರೋದಕ್ಕೆ ಹೋಗ್ಲೇಬೇಡಿ, ಈಗಾಗಲೇ ನಾವು ಗ್ಯಾರಂಟಿಯ ರೂಪದಲ್ಲಿ ಜನಸಾಮಾನ್ಯರಿಗೆ ಈಗಾಗಲೇ ಖಜಾನೆಯನ್ನ ಖಾಲಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿರೋದು. ಏನಾದರೂ ಜನಸಾಮಾನ್ಯರು ಇವ್ರ ಹತ್ರ ಬಂದು ಹಣವನ್ನ ಕೊಡಿ ಅಂತ ಕೇಳಿದ್ರ, ಪಂಚ ಗ್ಯಾರಂಟಿಗಳನ್ನ ಕೇಳಿದ್ರು, ಏನು ಕೇಳಿರ್ಲಿಲ್ಲ. ಆದರೆ ಕೊಟ್ಟಿರೋದು ಇವರೇ. ಕಾಕ ಪಾಟೀಲ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅನ್ನುವಂಥ ರೀತಿಯಲ್ಲಿ 5 ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರು. ಅದರಲ್ಲಿ 3 ಗ್ಯಾರಂಟಿಗಳು ಇನ್ನೂ ಮೂಲೆಯಲ್ಲಿ ಕಾಲ್ ಮುರ್ಕೊಂಡು ಕೂತ್ಕೊಂಡಿದೆ. ಅದನ್ನ ಜನರು ನೇರವಾಗಿ ಕೇಳ್ತಾನೂ ಇಲ್ಲ. ಮುಖ್ಯವಾಗಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ, ಗೃಹ ಜ್ಯೋತಿ ಅಥವಾ ಗೃಹಲಕ್ಷ್ಮಿ ಹಣ, ಅದರ ಜೊತೆಗೆ ಯುವ ನಿಧಿ ಅಂತ ಮಾಡಿದ್ರು. ಅದರಲ್ಲಂತೂ ಒಂದು ನಯ ಪೈಸವು ಕೆಲವೊಂದಷ್ಟು ಯುವಕರಿಗೆ ತಲುಪಲೇ ಇಲ್ಲ. ಈಗಲೂವರೆಗೂ ಅಥವಾ ಇಲ್ಲಿವರೆಗೂ ತಲುಪ್ತಾ ಇರೋದು ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಮಾತ್ರ. ಹಾಗಾದ್ರೆ ಸರ್ಕಾರದ ಎಲ್ಲಾ ಬೊಕ್ಕಸವು ಶಕ್ತಿ ಯೋಜನೆಗೆ ಮಾತ್ರ ಸೀಮಿತವಾಗಿ ಬಿಡ್ತಾ? ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ನೆರವನ್ನ ಕೇಳಿದಂತ ಪಕ್ಷದಲ್ಲಿ ಈಗ ಬಾದಾಮಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ನೆರವು ಕೊಡಿ ಅಂತ ಹೇಳಿದ್ರೆ ನಮ್ಮನ್ನ ಕೇಳಬೇಡಿ, ಕೇಂದ್ರದ ಹತ್ರ ಕೇಳಿ ಅಂತ ಹೇಳ್ತಾರೆ. ಓಟಿನ ಹೊತ್ತಿನಲ್ಲಿ ಅಥವಾ ಚುನಾವಣೆಯ ಹೊತ್ತಿನಲ್ಲೂ ಕೂಡ ನಮಗೂ ಓಟ್ ಹಾಕ್ಬೇಡಿ, ಕೇಂದ್ರವನ್ನ ನೋಡ್ಕೊಂಡು ಓಟ್ ಹಾಕಿ ಅಂತ ಹೇಳ್ತಾರ? ಖಂಡಿತವಾಗ್ಲೂ ಇಲ್ಲ. ಆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳೇನು, ಆಶ್ವಾಸನೆಗಳೇನು, ಆದ್ರೆ ಈಗ ನಡ್ಕೊಳ್ತಾ ಇರುವಂತ ನಡೆ ಏನು? ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಅಥವಾ ವಿಪಕ್ಷಗಳು ಇಲ್ಲಿವರೆಗೂ ಕೂಡ ಟೀಕೆ ಮಾಡ್ತಾ ಇದ್ರಲ್ಲ ಅದನ್ನೇ ಸತ್ಯ ಅಂತ ಈಗ ಒಪ್ಕೊಳ್ಳಬೇಕಾದಂತಹ ಪರಿಸ್ಥಿತಿ ಜನಸಾಮಾನ್ಯರಿಗೆ ಬಂದೊದಗಿದೆ. ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಮುಖ್ಯವಾಗಿ ವಿಪಕ್ಷಗಳು ಮಾಡ್ತಾ ಇರುವಂತ ಟೀಕೆ ಖಂಡಿತವಾಗ್ಲೂ ಅಲ್ಲ, ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡ್ತಾ ಇರುವಂತ ಹೇಳಿಕೆ, ಅವರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್. ಹಾಗಾದ್ರೆ CM ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದೇನು? ಎಲ್ಲಾ ಯೋಜನೆಗಳನ್ನ ಸರಿದೂಗಿಸ್ಕೊಂಡು ಹೋಗ್ತೀವಿ, ನಾವು ಇರೋಷ್ಟು ದಿನ ನಿಮ್ಮೆಲ್ಲರಿಗೂ ಕೂಡ ಉಚಿತವಾದಂತಹ ಸೇವೆಗಳನ್ನ ಕೊಡ್ತೀವಿ, ನಿಶ್ಚಿತ ಖಂಡಿತ ಹೀಗೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟರೆ ಎಲ್ಲವೂ ಕೂಡ ಮುಗ್ಗರಿಸಿ ಬೀಳ್ತಾ ಇದೆ. ಇದಕ್ಕೆ ಸಾಕ್ಷ್ಯ ಉದಾಹರಣೆ ಕೊಡ್ತಾ ಇರೋದು ಸ್ವಪಕ್ಷದ ಸಚಿವರೇ. ಹಾಗಾಗಿ ಸರ್ಕಾರದ ಬೊಕ್ಕಸ ನಿಜವಾಗ್ಲೂ ಖಾಲಿ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಇವತ್ತಿನಲ್ಲಿ ಮೂಡ್ತಾ ಇರೋದು.